ಆ ಸಿಚುವೇಶನ್ನು ಅಲ್ಲಿ ಆಗಿದ್ದು ಘಟನೆ 50 ದಿನ ನೀವು ಬೆಂಗಳೂರಿಗೆ ಕಾಲಿಡಲಿಲ್ಲ, ಡೆಲ್ಲಿಯಲ್ಲಿ ಉಳ್ಕೊಂಡ್ರಿ. ಆ ಅಣ್ಣನ ವಾಪಸ್ ಕರ್ಕೊಂಡು ಬರೋವರೆಗೂ ಕೂಡ ನೀವು ನಿಂತ್ಕೊಂಡ್ರಿ. ಇಲ್ಲಿ ನೋಡಿದ್ರೆ ಬರಬೇಡಿ ಅಂತ ಹೇಳಿದ್ರಿ. ಅದಕ್ಕೆ ಆ್ಯಡ್ ಮಾಡಿಬಿಡೋದಾದರೆ, ಅಣ್ಣ ಮಾನಸಿಕವಾಗಿ ಕುಗ್ಗೋಗ್ತಾರೆ ಇವ್ರನ್ನ ನೋಡಿದ್ರೆ ಅಂತನಾ, ಅಥವಾ ಇವರು ಅವ್ರನ್ನ ನೋಡಿದ್ರೆ ಡಿಸ್ಟರ್ಬ್ ಆಗ್ತಾರೆ ಅಂತನಾ? ಈ ಪ್ರಶ್ನೆ ನಿಮ್ಮ ಹತ್ರ ಉತ್ತರ ಪಡ್ಕೊಳ್ತೀನಿ ನಾನು, ಆದರೆ ಫೋನ್ ಕಾಲ್ ತೊಗೊಂಬಿಡೋಣ. ಹಲೋ, ಹಲೋ, ನಮಸ್ತೆ ಐಶ್ವರ್ಯ ಅವರೇ, ಅರುಣ್ ಬಡಿಗೇರ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ. ಚಿಕ್ಕಪ್ಪನ ಜೊತೆಗೆ ಮಾತಾಡ್ತಾ ಇದ್ವಿ, ಅಣ್ಣ ತಮ್ಮನ ಬಾಂಧವ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ. ಇದು ಸಮಾಜಕ್ಕೊಂದು ಮಾದರಿ ಆಗಲಿ ಅಂತ ಹೇಳಿ. ಸೊ ಹಾಗಾಗಿ ಚಿಕ್ಕಪ್ಪನ ಕಡ್ರೆ ಭಯ ಅಂತ ಹೇಳ್ತಾ ಇದ್ರಿ, ಯಾಕೆ? ಚಿಕ್ಕ ವಯಸ್ಸಲ್ಲಿ ಹಂಗೆ ಬೆಳ್ಕೊಂಡ್ ಬಂದ್ವಿ ಅನ್ಸುತ್ತೆ. ಅದಕ್ಕೆ ಇನಿಷಿಯಲಿ ಭಯ ಅನ್ಸಿತ್ತು, ಬಟ್ ಇವಾಗ ನಮ್ ರಿಲೇಶನ್ಶಿಪ್ ಚೇಂಜ್ ಆಗಿದೆ, ಒಬ್ರಿಗೆ ಪ್ರೀತಿ ಜಾಸ್ತಿ ಆಗಿದೆ ಅನ್ಸುತ್ತೆ. ನಾವು ಅಪ್ಪನ ಎಷ್ಟು ಕ್ರಿಟಿಕ್ ಆಗಿ ಹೇಳ್ತಿರ್ತೀವಿ, ನಮ್ ಚಿಕ್ಕಪ್ಪಂಗೂ ಅಷ್ಟೇ ಕ್ರಿಟಿಕ್ ಆಗಿ ಹೇಳ್ತಿರ್ತೀನಿ ಇವಾಗ ಸ್ವಲ್ಪ ಬೆಳೆದ ಮೇಲಿಂದ. ಚಿಕ್ಕಪ್ಪ ಹೆಂಗೆ ಐಶ್ವರ್ಯ ಅವರೇ? ಸ್ಟ್ರಿಕ್ಟಾ, ತುಂಬಾ ಟೆರರಾ, ನೋಡಿದ್ರೆ ಭಯ ಆಗ್ತಿತ್ತಾ ಹೆಂಗೆ ಅಂತ? ನೋಡಕ್ ಹಂಗ್ ಕಾಣಿಸ್ತಾರೆ, ಬಟ್ ಅವರ ಸಾಫ್ಟ್ ಪರ್ಸನ್ ಇಲ್ಲ ಅನ್ಸುತ್ತೆ. ನಾವ್ ಅಪ್ಪನಿಂತ ಎಕ್ಸ್ಟ್ರಾ ಸಾಫ್ಟ್ ಇರ್ತಾರೆ ಅವರು. ಬೇಗ ಅಳ್ತಾರೆ, ಬೇಗ ನಗ್ತಾರೆ. ನಾವಪ್ಪ ಸ್ವಲ್ಪ ಟೈಮ್ ತಗೊಂಡ್ ನಕ್ಕು ಎಲ್ಲ ಮಾಡ್ತಾರೆ. ಚಿಕ್ಕಪ್ಪ ಹಂಗಲ್ಲ, ಬೇಜಾರಾದ್ರೆ ಬೇಗ ಬೇಜಾರಾಗೋಗುತ್ತೆ, ಖುಷಿ ಆದ್ರೂ ಅಷ್ಟೇ ಬೇಗ ಖುಷಿನೂ ಆಗುತ್ತೆ. ಸೊ ಐ ಥಿಂಕ್ ಬೇರೆ ಜನಕ್ಕೆ ಗೊತ್ತಿರೋ ಡಿ ಕೆ ಸುರೇಶ್ಗೂ ಒಳಗಡೆ ಇರೋ ಡಿ ಕೆ ಸುರೇಶ್ಗೂ ತುಂಬಾ ವ್ಯತ್ಯಾಸ ಇದೆ. ಎಸ್ ನಾನು ನೋಡಿದ್ದೀನಿ ಅದನ್ನು. ಬಟ್ ನಿಮಗೆ ನಾನು ಸ್ವಲ್ಪ ಹಿಂದ್ಗಡೆಗೆ ತೊಗೊಂಡು ಹೋಗ್ತೀನಿ. ಆವಾಗ ಆ ಹಳೆಯ ನೆನಪುಗಳನ್ನು ತಗೊಂಡಾಗ ನಿಮಗೆ 50 ದಿನ ಬೆಂಗಳೂರಿಗೆ ಬರ್ದೇನೆ ಚಿಕ್ಕಪ್ಪ ಅಲ್ಲಿ ದೆಹಲಿಯಲ್ಲಿ ಉಳ್ಕೊಂಡು ತಂದೆಯವ್ರನ್ನ ಕರ್ಕೊಂಡು ಬರೋವರೆಗೂ ಕೂಡ ಅಲ್ಲೇ ಉಳ್ಕೊಂಡಾಗ ಆ ಕ್ಷಣ ಹೇಗಿತ್ತು? ನೀವು ದೆಹಲಿಗೆ ಹೋದಂಥ ಸಂದರ್ಭ, ಚಿಕ್ಕಪ್ಪನನ್ನು ಆ ಕ್ಷಣದಲ್ಲಿ ಹೇಗೆ ಮೀಟ್ ಆದ್ರಿ? ಆಯ್ತಾ ಆಗ್ಲಿಲ್ವಾ ಅಲ್ಲಿ? ನಂಗೆ ಅದೊಂದು ಭಾಳ ಕುತೂಹಲ ಇದೆ. ಆಕ್ಚುಲಿ ನಾವೆಲ್ಲ ನೆಮ್ಮದಿಯಾಗಿ ಮನೇಲಿ ಬೆಂಗಳೂರಲ್ಲಿ ಇದ್ದಿದ್ದೆ ನಮ್ ಚಿಕ್ಕಪ್ಪ ಅಲ್ಲಿದ್ದಾರೆ, ಎಲ್ಲ ನೋಡ್ಕೊಂತಾರೆ ಅಂತ. ಸೊ ನಮ್ಗೆ ಇಲ್ಲಿ ಆರಾಮಾಗಿ ಅಟ್ಲೀಸ್ಟ್ ಒಂದು ತುಂಬಾ ಜಾಸ್ತಿ ಬೇಜಾರಾಗದೆ ಮನೆಯಲ್ಲಿ ನಾವ್ ಇದ್ವಿ ಅಂತಂದ್ರೆ ನಮ್ ಸ್ಟ್ರೆಂತ್ ಅಲ್ಲಿ ಡೆಲ್ಲಿಲಿ ಇದಾರೆ, ಅವರೇ ಎಲ್ಲ ನೋಡ್ಕೊಂತಾರೆ ಅಂತ. ಸೊ ಅವ್ರ ಮಾತನ್ನ ಮೀರ ಯಾವ್ದೇ ಆಲೋಚನೆ ನಮ್ಗಿರ್ಲಿಲ್ಲ. ಬಟ್ ಆದ್ರೂ ನಾವ್ ಅಪ್ಪನ್ ನೋಡ್ಲೇಬೇಕಿತ್ತು. ಸೊ ಅವ್ರು ಬೇಡ ಅಂತಂದ್ರು ಹೋಗ್ಲೇಬೇಕಿತ್ತು. ಅದು ಒಂದು ಟೈಮಿಂಗ್ ಅಂತ ಅನ್ಸುತ್ತಷ್ಟೇ. ಸೊ ಆ ಸಮಾಧಾನಕ್ಕೆ ಹೋದೆ ಬಿಟ್ರೆ, ಬಿಟ್ರೆ ಅವ್ರ ಮಾತನ್ನ ಮೀರ ಯಾವ್ದೇ ಯೋಚನೆನೂ ನಮ್ಗಿರ್ಲಿಲ್ಲ. ಬಟ್ ನಾವ್ ಇಲ್ಲಿ ಇದ್ದಿದ್ದೆ ಆರಾಮಾಗಿ, ಬಿಕಾಸ್ ನಮ್ ಚಿಕ್ಕಪ್ಪ ಅಲ್ಲಿದ್ದಾರೆ, ಅವ್ರು ನೋಡ್ಕೊಂತಾರೆ. ನಮ್ಗಿಂತ ಹೆಚ್ಚಾಗಿ ನಮ್ ಕುಟುಂಬದ ಜವಾಬ್ದಾರಿ ಅವ್ರ ಮೇಲಿದೆ. ನನ್ಗೆ ಇವತ್ತಿಷ್ಟು ತಿಳುವಳಿಕೆ ಬಂದಿರ್ಬೋದು, ಅವತ್ತಷ್ಟು ತಿಳುವಳಿಕೆನೂ ಇರ್ಲಿಲ್ಲ. ಸೊ ಇಲ್ದೇದಾಗೂ ನಾವ್ ಜಸ್ಟ್ ಅವ್ರ ಮೇಲೆ ಫುಲ್ ನಂಬಿಕೆ ಮಾಡ್ಕೊಂಡು ಅವ್ರಿದ್ರೆ ನಮ್ಗೆಲ್ಲ ಸರಿ ಹೋಗುತ್ತೆ ಅನ್ನೋ ಒಂದೇ ನಂಬಿಕೆ ನಾವ್ ಜೀವನ ಮಾಡ್ತೀವಿ. ಅಲ್ಲಿ ಹೋದಾಗ ಚಿಕ್ಕಪ್ಪ ಸಿಕ್ಕಾಗ ಬೈದ್ರಾ ಅಥವಾ ಏನ್ ಹೇಳಿದ್ರು? ಇಲ್ಲ, ಅವ್ನ ಅಪ್ಪ ಬರೋವರೆಗೂ ನಮ್ ಚಿಕ್ಕಪ್ಪನ್ ಹೇಳೇ ಇರ್ಲಿಲ್ಲ. ಗೊತ್ತೇ ಇರ್ಲಿಲ್ವಾ ಅಲ್ಲಿವರೆಗೂ? ನಾವ್ ಅಪ್ಪ ಈಚೆ ಬಂದು ಒಂದ್ ದಿವಸ ನಾನು ಅವರು ಕಾರಲ್ಲಿ ಹೋಗ್ಬೇಕಾದ್ರೆ ಹೇಳ್ದೆ ಅವ್ರಿಗೆ ಹಿಂಗಾಯ್ತು ಅಂತ. ಹೌದಾ ಅಂತ ಕೇಳಿದ್ರೆ ಅಷ್ಟೇ. ಏನು ಗದರ್ಲಿಲ್ಲ ಅಥವಾ ಹೇಳಕ್ಕೆ ಈಗ ಸ್ವಲ್ಪ ಹಿಂದೇಟ್ ಆಗ್ತಿದ್ದೀರಾ ಚಿಕ್ಕಪ್ಪ ಇಲ್ಲೇ ಇರೋದ್ರಿಂದ? ಇಲ್ಲ, ನಮ್ಗೆ ಯಾವತ್ತೂ ಅವ್ರು ಗದ್ರಿಲ್ಲ. ನನಗ್ ಬೈದಿದೆ ನಂಗೆ ನೆನ್ಪಿಲ್ಲ ನಮ್ ಚಿಕ್ಕಪ್ಪ. ಲಕ್ಕಿ ಅಷ್ಟು. ಚಿಕ್ಕಪ್ಪನ ಬೆಸ್ಟ್ ಕ್ವಾಲಿಟಿ ಏನು ಐಶ್ವರ್ಯ ಅವರೇ, ನೀವು ನೋಡ್ದಂಗೆ ಇನ್ಸ್ಪೈರ್ ಆಗೋದು ಬೆಸ್ಟ್ ಕ್ವಾಲಿಟಿ? ಐ ಥಿಂಕ್ ಈಸ್ ಅ ವೆರಿ ಫ್ಯಾಮಿಲಿ ಮ್ಯಾನ್. ಅಂಡ್ ಸೆಕೆಂಡ್, ಅವ್ರು ತುಂಬಾ ಪ್ರಾಬ್ಲಮ್ ಸಾಲ್ವರು. ಒಂದ್ ಸಮಸ್ಯೆ ಬಂದ್ರೆ ಸುಮ್ನೆ ಸಮಸ್ಯೆ ತರ ನೋಡ್ದೆ ನಾವ್ ಹೆಂಗ್ ಅದನ್ನ ಸಾಲ್ವ್ ಮಾಡ್ಬೇಕು ಅಂತ ಫಸ್ಟ್ ಯೋಚನೆ ಮಾಡ್ತಾರೆ. ಸೊ ಅದನ್ನ ನಾನು ಅವ್ರ ಹತ್ರ ನೋಡ್ ಕಲ್ತಿದೀನಿ. ಬರೀ ಒಂದ್ ಫ್ಯಾಮಿಲಿ ಪ್ರಾಬ್ಲಮೇ ಆಗಿಲ್ದೇ ಇರ್ಬೋದು, ಇವನ್ ಒಂದ್ ಸಮಾಜಕ್ಕೆ ಏನೋ ಆಗ್ತಾ ಇದೆ, ಇಲ್ಲ ನಾವೇನೋ ಒಂದ್ ಎಕ್ಸಿಕ್ಯೂಷನ್ ಮಾಡ್ಬೇಕು, ಈಗ ನಮ್ ಎಜುಕೇಶನ್ ಫೀಲ್ಡ್ ಅಲ್ಲೇ ಮಕ್ಳಿಗೆ ತೊಂದರೆ ಆಗ್ತಾ ಇದೆ, ಹೆಂಗ್ ನಾವ್ ಅವ್ರಿಗೆ ಎಜುಕೇಶನ್ ಕೊಡ್ಬೇಕು ಅಂತ ಯೋಚನೆ ಮಾಡಿದ ತಕ್ಷಣ he tries to solve it, and ಅದು ಸಾಲ್ವ್ ಆಗೋವರೆಗೂ ಅವ್ರು ಅದನ್ನ ಬಿಡಲ್ಲ. ಅದನ್ನ ನಾನು ಅವ್ರ ಹತ್ರ ಹತ್ರದಿಂದ ನೋಡ್ ಕಲ್ತಿದ್ದೀನಿ. ನೈಸ್.